ಸಾರಸತ್ವ ಲೋಕಕ್ಕೆ ಜೈನ ಧರ್ಮದ ಕೊಡುಗೆ ಅನನ್ಯವಾಗಿದೆ. ವಿಡಿಯೋ ಸಾಹಿತಿ ರಾಮ್ಜಾನ್ ದರ್ಗಾ. ಗಂಗಾವತಿ ಕನ್ನಡ ಭಾಷೆಗೆ 2000 ಅಧಿಕ ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ಭವ್ಯ ಪರಂಪರೆ ಇತಿಹಾಸವನ್ನ ಹೊಂದಿದೆ. ಇಂತಹ ಸಮೃದ್ಧ ಭಾಷೆಗೆ ಜೈನ ಧರ್ಮದ ಕೊಡುಗೆ ಅನನ್ಯವಾಗಿದೆ ಎಂದು ಧಾರವಾಡದ ಹಿರಿಯ ಸಾಹಿತಿ ರಾಮ್ಜಾನ್ ದರ್ಗಾ ಹೇಳಿದರು. ಅವರು ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲಾಭವನದಲ್ಲಿ ಬೆಂಗಳೂರಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಪ್ಪಳ ಜಿಲ್ಲಾ ಘಟಕ ಹಾಗೂ ಗಂಗಾವತಿ ತಾಲೂಕು ಘಟಕ ಆಯೋಜಿಸಿದ ರಾಜ್ಯ ಕವಿ ಕಾವ್ಯ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ಹಲವು ಸಮಸ್ಯೆಗಳಿಂದ ಸಮಾಜ ಬಳಲುತ್ತಿದೆ. ಸಾಮಾಜಿಕ ಸಮಸ್ಯೆಗಳನ್ನ ಕವಿ ಕಾವ್ಯದ ಮೂಲಕ ಸಮಾಜದ ಕಣ್ಣು ತೆರೆಸುವ ಕಾರ್ಯವಾಗಬೇಕು. ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸುವ ಮನುಷ್ಯರನ್ನು ಪ್ರೀತಿಸುವ ಸಮಾನತೆ ಬೆಳೆಸಿಕೊಳ್ಳುವ ಕಾರ್ಯಕ್ಕೆ ಸಾಹಿತಿಗಳು ಹೆಚ್ಚು ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಸಮ್ಮೇಳನ ಅಧ್ಯಕ್ಷರಾದ ಜಾಜಿ ದೇವೇಂದ್ರಪ್ಪ ಮಾತನಾಡಿ, ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾದ ಭಾಷೆಯಾಗಿದೆ. ಇತಿಹಾಸದ ಪುಟಗಳನ್ನು ತೆಗೆದುಹಾಕಿ ನೋಡಿದಾಗ ರನ್ನ, ಪೊನ್ನ, ಪಂಪ, ಜನ್ಯ ಸೇರಿದಂತೆ ವಚನಕಾರರು ಸಹ ಕನ್ನಡ ಸಾಹಿತ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಪ್ರಸ್ತುತ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ನಮ್ಮದಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಹಿತಿಗಳು ಅತ್ಯುತ್ತಮವಾದ ಸಾಹಿತ್ಯವನ್ನು ರಚಿಸುವುದರ ಮೂಲಕ ಮುಂದಿನ ಪರಂಪರೆಗೆ ಕನ್ನಡ ಭಾಷೆಯ ಮಹತ್ವವನ್ನ ಗಟ್ಟಿಗೊಳಿಸುವ ಕಾರ್ಯವಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹನುಸೂಯ, ಜಾಗೀರ್ದಾರ್ ಶೈಲಜಾ ಹಿರೇಮಠ್, ಸಿ ಮಹಾಲಕ್ಷ್ಮಿ, ಇಮಾಮ್ ಸಾಹೇಬ್, ಲತಾ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತಿಹಾಸ ಮುಗಿಲಿ ನಾಯಕರೆಡ್ಡಿ ಕಾವ್ಯ, ದೇವರೆಡ್ಡಿ ಮಲ್ಲಮ್ಮನ ಕಾವ್ಯ, ಹೀಗೆ ಅಪಾರ ಕಾವ್ಯ ರಾಶಿಯು ಮೊದಲು ಉಳಿದದ್ದು ಬೆಳೆದದ್ದು ಜನಪದದ ಸ್ಥಿತಿಯ ಕೃಷಿಯಲ್ಲಿ ಸಂಗ್ರಹ ಸಂಪಾದನೆಗೊಂಡ ಪ್ರಕಾಶನವಾದ ಈ ಕೃತಿಗಳು ಮೊದಲು ಮೌಖಿಕ, ನಂತರ ಗ್ರಂಥಸ್ಥವಾದವು. ಈ ಮಹಾಕಾವ್ಯ ಪರಂಪರೆಯನ್ನು ಮುಂದುವರೆದು ರಾಮಾಯಣ, ಮಹಾಭಾರತಗಳು ಪ್ರಾದೇಶಿಕ ಸಂಸ್ಕೃತಿಗೆ ತಕ್ಕಂತೆ ವಸ್ತು, ಪಾತ್ರ, ಚಿಂತನೆಗಳಿಗೆ, ಸಂಸ್ಕೃತಿಗಳಿಗೆ ಅನುಗುಣವಾಗಿ ಬದಲಾದ ರೂಪಗಳನ್ನು ಧರಿಸಿದ್ದು ಕಾವ್ಯಾನುಸಂಧಾನದ ಭಾಗವಾಗಿದೆ. ಮಾತೃ ಮೂಲವಾದ ಇಂತಹ ಬಹುತ್ವಧಾರೆಯ ಜನಪದ ಲಯದ ಕಾವ್ಯಗಳನ್ನು ಸಂಪಾದನೆಯ ಸಂದರ್ಭದಲ್ಲಿ ಪಿತೃ ಪ್ರಧಾನ ವ್ಯವಸ್ಥೆಯ ನೆಲೆಗಳು ಪ್ರಕ್ಷಿಪ್ತಗೊಳಿಸಿ ಪಿತೃ ಮೌಲ್ಯಗಳನ್ನು ಬಿತ್ತಿರುವ ಅನೇಕ ಅಂಶಗಳನ್ನು ನಾವು ಗಮನಿಸಬೇಕು. ಪಿತೃ ಪ್ರಧಾನ ವ್ಯವಸ್ಥೆಯ ಕೈಗೆ ಸಿಕ್ಕ ಜಾನಪದ ಹಾಡು ಮತ್ತು ಸಾಹಿತ್ಯ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡುತ್ತಾ ಅವುಗಳ ಆಳದೊಳಗೆ ವರ್ಗ, ಜಾತಿ, ವರ್ಣ, ಲಿಂಗಭೇದದ ವಿಕಾರಗಳನ್ನು ತುಂಬಿದ್ದಾರೆ. ಅಲ್ಲಿಯೂ ಅಪಮೌಲ್ಯೀಕರಣದ ನೆಲೆಗಳನ್ನು ಪೋಷಿಸಿಕೊಂಡು ಬಂದದ್ದು ನಮಗೆ ಇತಿಹಾಸ. ಅದೇನೇ ಇದ್ದರೂ ಜನಪದ ಪದ್ಯ ಸಾಹಿತ್ಯ ಹೇರಳವಾಗಿದೆ. ಅದರ ಮೌಲ್ಯಗಳನ್ನು ಆಯಾ ಕಾಲದ ತಕ್ಕಡಿಯಲ್ಲಿಟ್ಟು ನಾವು ವರ್ತಮಾನಕ್ಕೆ ತಕ್ಕಂತೆ ನಮ್ಮ ಕಣ್ಣೋಟದಲ್ಲಿ ವಿಸ್ತರಿಸಿಕೊಳ್ಳಬೇಕಾಗಿದೆ. ಕಾವ್ಯ ಬುನಾದಿಯ ಮೇಲೆ ಅಕ್ಷರದ ಬೇರುಗಳು. ಸಮೃದ್ಧ ಮೌಖಿಕ ಧಾರೆಯಿಂದ ಚಲಿಸುತ್ತಾ ಬಂದ ಕನ್ನಡ ಕಾವ್ಯದ ಇನ್ನೊಂದು ಧಾರೆ ಅಕ್ಷರದ ಆಶ್ರಯವನ್ನು ಪಡೆದದ್ದು ಆಳರಸರು ಹಾಕಿಸಿದ ಶಾಸನಗಳಲ್ಲಿ.
ನಾಡನ್ನು ಆಳಿದ ಅರಸರ ಆಶ್ರಯದಲ್ಲಿದ್ದ ಕವಿಗಳು, ಶಾಸನ ಕವಿಗಳು ಕೆಲವಾರು ಪದ್ಯಗಳನ್ನು ಶಾಸನಗಳಲ್ಲಿ ದಾಖಲಿಸಿ ತಮ್ಮ ಕಾವ್ಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ ಮತ್ತು ಅಭಿವ್ಯಕ್ತಿ ಮಾಡಿದ್ದಾರೆ. ಹಾಗೆ ಕನ್ನಡದಲ್ಲಿ ಆರಂಭಿಕ ಶಾಸನಗಳಲ್ಲಿ ಸಮೃದ್ಧವಾದ ವೃತ್ತಗಳ ಬಳಕೆ ಆಗಿದೆ. ದೇಸಿ ಛಂದಸ್ಸಿನ ರೂಪಗಳು ಕೂಡ ಹೇರಳವಾಗಿ ಕನ್ನಡ ಶಾಸನಗಳಲ್ಲಿ ದೊರೆಯುತ್ತದೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ದೊರೆಯುವ ಚಿತ್ರದುರ್ಗದ ತಮ್ಮಟಕಲ್ಲು ಶಾಸನವು ಗುಣ ಮಧುರಾಂಕನ ತ್ಯಾಗ ಮತ್ತು ವೀರತನವನ್ನು ಹೊಗಳುತ್ತದೆ. 17 ಅಕ್ಷರಗಳ ಅತ್ಯಷ್ಟಿ ಛಂದಸ್ಸಿನ ಕನಕಾಬ್ಜನಿ ವೃತ್ತದ ಸೊಗಸುಗಾರಿಕೆ ಕನ್ನಡದ ಸಹೃದಯರನ್ನು ಅದ್ಭುತವಾಗಿ ಸೆಳೆದಿದೆ. ಅದು ಎಲ್ಲರಿಗೂ ಬಹಳ ಪ್ರಸಿದ್ಧವಾದಂತಹ ಕನ್ನಡ ಸಾಹಿತ್ಯವನ್ನು ಓದಿದಂತವರಿಗೆ ಗೊತ್ತಿರುವ ಪದ್ಯ. ಬಿಣಮಣು ಅಂತು ಬೋಗಿ ಗುಣಮಧುರಾಂಕನ್ ಅಂತ ಕೊನೆಗೆ ಅದು ಬರ್ತದೆ. ಬಹಳ ಸೊಗಸಾದ ವೃತ್ತದಲ್ಲಿರುವಂತ ಪದ್ಯ. ಹಾಗೆ 7ನೇ ಶತಮಾನದಲ್ಲಿ ಕನ್ನಡದ ಮೊಟ್ಟ ಮೊದಲ ಜಾನಪದ ಲಯವೊಂದು ಅಕ್ಷರಸ್ಥಗೊಂಡು ಶಾಸನಕ್ಕೆ ಬಂದದ್ದು ಒಂದು ವಿಶೇಷ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ತೆರನಲ್ಲ ಎನ್ನುವ ಪದ್ಯ 2 ಬಗೆಯಲ್ಲಿ ಇವತ್ತು ಕನ್ನಡದ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಒಂದು ಧನಾತ್ಮಕವಾಗಿಯೂ ಒಂದು ಋಣಾತ್ಮಕವಾಗಿಯೂ ಕನ್ನಡದ ಪ್ರಾಚೀನ ಪಠ್ಯಗಳು ಮತ್ತು ಪ್ರಾಚೀನ ಕಾವ್ಯಗಳು ನಮಗೆ ದಕ್ಕುತ್ತವೆ ಎನ್ನುವುದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಚ್ಚ ಕನ್ನಡದ ನಾಡಾಗಿರುವ ಈ ಕೊಪಣಾಚಲವನ್ನ ಪಂಪ ಮತ್ತು ಶ್ರೀವಿಜಯ ಹೊಗಳಿದ್ದಾರೆ. ಅದರಲ್ಲಿ ಕನ್ನಡಿಗರ ಗುಣಗಾನವೂ ಇರುವುದನ್ನ ನಾವೆಲ್ಲ ಗಮನಿಸಬಹುದು. ಪದನರಿದು ನುಡಿಯಲು ನುಡಿದುದನ್ ಆರೈಲು ಆರ್ಪರ ನಾಡವರ್ಗಲ್ ಚದುರರ್ ನಿಜದಿಂ ಕುರಿತೋದದೆயும் ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ನಮ್ಮ ಕನ್ನಡದ ಕಾವ್ಯ ಮತ್ತು ವಿಮರ್ಶೆಯ ಸಂದರ್ಭದಲ್ಲಿ ಅಪವ್ಯಾಖ್ಯಾನಗಳ ತೊಂದರೆ ಬಹಳ ಇದೆ. ಕುರಿತೋದದೆயும் ಕಾವ್ಯ ಪ್ರಯೋಗ ಪರಿಣತ ಮತಿಗಳಂದ್ರೆ ಓದದೇ ಕಾವ್ಯವನ್ನು ಬರೆದವರಂತ ಅಪವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ. ಓದಿಗೂ ಕಾವ್ಯಕ್ಕೂ ನಿಜವಾಗ್ಲೂ ಯಾವುದೇ ಸಂಬಂಧ ಇಲ್ಲ. ಕಾವ್ಯ ಯಾವತ್ತೂ ಕೂಡ ಶ್ರಮ ಮೂಲವಾದದ್ದು, ರಟ್ಟೆ ಮೂಲವಾದದ್ದು, ಬೆವರಿನ ಮೂಲವಾದದ್ದು. ಆ ಮೂಲಕ ಕನ್ನಡ ಕಾವ್ಯ ಬೇರೆ ಬೇರೆ ರೂಪದಲ್ಲಿ ಧಾರಣೆಯಾಗಿ ಬಂದಿದೆ. ನಿಜವಾಗಲೂ ಕೂಡ ಕವಿರಾಜ ಮಾರ್ಗ ಪಠ್ಯ ಕೂಡ ಒಂದು ಬಗೆಯ ಮೌಖಿಕ ಪಠ್ಯ. ಅದು ಶ್ರೀವಿಜಯನ ಕಾಲಕ್ಕೆ, ರಾಷ್ಟ್ರಕೂಟರ ಕಾಲಕ್ಕೆ ಈ ನಾಡಿನಲ್ಲಿ ಕಾವ್ಯದ ಬೆಳೆ ಬಹಳ ಅದ್ಭುತವಾಗಿ ಬಂದಿದೆ. ನಾನು ಈ ಭಾಷಣದ ಕೊನೆಯಲ್ಲಿ ಒಂದು 25 ಪೊಯೆಟ್ರಿ ಕಮ್ಯಾಂಡ್ಮೆಂಟ್ಸ್ ಅಂತೇಳಿ ಒಂದಿಷ್ಟು ಹಾಕಿದ್ದೀನಿ. ಅಂದ್ರೆ ಕನ್ನಡ ಕಾವ್ಯ ನಮಗೆ ಏನು ಕೊಟ್ಟಿತು ನಮ್ಮ ಜನರಿಗೆ, ನಮ್ಮ ಸಮಾಜಕ್ಕೆ ಅನ್ನುವುದನ್ನ. ಹಾಗಾಗಿ ಅನೇಕ ಪದ್ಯ ಕವಿಗಳು, ಗದ್ಯ ಕವಿಗಳು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿದ್ದಾರೆ. ಆದರೆ ಇಡೀ ಭಾರತದಲ್ಲಿ ಕನ್ನಡ ಕಾವ್ಯದ ಸುಗ್ಗಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡನ್ನು ಬಿಟ್ರೆ ಕನ್ನಡದಲ್ಲಿ ಬಹಳ ಅದ್ಭುತವಾಗಿ ಕಸುಬುದಾರಿಕೆಯಿಂದ ರಚನೆಯಾಗಿದೆ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಕನ್ನಡ ಕಾವ್ಯದ ಅರಿಮೆ, ಕಾವ್ಯದ ಸುಗ್ಗಿ ಆರಂಭವಾದದ್ದು 10ನೇ ಶತಮಾನದಲ್ಲಿ. ಉದ್ಘಾಟನಾ ಭಾಷಣ ಮಾಡುವಾಗ ಡಾಕ್ಟರ್ ದರ್ಗಾ ಅವರು ಒಂದು ಮಾತನ್ನ ನೆನಪಿಸಿದ್ರು. ಇವತ್ತು ಕರ್ನಾಟಕದಲ್ಲಿ ಜೈನರು ಎಲ್ಲೆಲ್ಲೆಲ್ಲೆಲ್ಲ ಮುನ್ನೆಲೆಯಲ್ಲಿಲ್ಲ. ಇಡೀ ಕರ್ನಾಟಕದ ನೆಲದಲ್ಲಿ ಅಚ್ಚ ಕನ್ನಡದ ಕಾವ್ಯದ ಬೇರುಗಳನ್ನ ತಂದುಕೊಟ್ಟಂತವರು ಜೈನರು. ಅದರಲ್ಲೂ ವಿಶೇಷವಾಗಿ ದಿಗಂಬರ ಜೈನರು. ಪಂಪ, ಪೊನ್ನ, ರನ್ನ, ಜನ್ನಾದಿ, ನಯಸೇನ, ಆಂಡಯ್ಯನವರೆಗೆ ಕನ್ನಡದ ಮಹಾಕವಿಗಳು, ಮಹಾಕಾವ್ಯಗಳನ್ನ ಜೈನರೇ ಕೊಟ್ಟರು. ಅತ್ಯಂತ ಅಲ್ಪಸಂಖ್ಯಾತ ಸಮುದಾಯವಾದ ಜೈನರು 10ನೇ ಶತಮಾನದಲ್ಲಿ ಬಹಳ ಅದ್ಭುತವಾದಂತ ಕನ್ನಡ ಕಾವ್ಯ ಪರಂಪರೆಗೆ ದೇಸಿ ಮತ್ತು ಮಾರ್ಗದ ಮೂಲಕ ಒಂದು ಹೊಸ ಪರಂಪರೆಯನ್ನ ಅವರು ಕಟ್ಟಿಕೊಟ್ರು. ಪಂಪ ಯಾವತ್ತೂ ಪಂಪನೆ. ಪಂಪನನ್ನ ಯಾವ ಬಗೆಯಲ್ಲಿ ಬರೆದ್ರು ಅದು ಪಂಪನೆ. ತ್ರಿಕಾಲ ಸತ್ಯ, ಅವನ ಆದಿಪುರಾಣ ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯಗಳು ಕನ್ನಡದ ಹೆದ್ದೊರೆಗಳು, ಬಹಳ ಅದ್ಭುತವಾದ ಮಹಾಕಾವ್ಯಗಳು. ನಾವು ಏನು ಬೇಕಾದ್ದು ಅದರಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇದೆ. ವರ್ತಮಾನದಲ್ಲಿ 21ನೇ ಶತಮಾನದಲ್ಲಿ ಕನ್ನಡ ಕಾವ್ಯದ ಚಿಂತನೆಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಕೂಡ ಪಂಪನಲ್ಲಿದೆ. ಜೈನ ಅನೇಕ ಬಸದಿಗಳಿಂದ ಕೂಡಿದಂತ ಒಂದು ಪ್ರದೇಶ. ಇಲ್ಲಿ ಅನೇಕ ಜನ ಶಾಸನ ಕವಿಗಳು ಆಗಿ ಹೋಗಿದ್ದಾರೆ. ಕ್ರಿಸ್ತಶಕ 1117ರಲ್ಲಿ ಕವಿ ಕಂದರ್ಪ ಎನ್ನುವಂತವನು ಚತುರ್ಭಾಷಾ ಕವಿ ಆಗಿದ್ದ ಅಂತೇಳಿ ಶಾಸನ
ಹೇಳುತ್ತೆ. 1061ರಲ್ಲಿ ಮಲ್ಲಕವಿ ಅನ್ನುವಂಥವನು ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಕಾವ್ಯ ಕೃಷಿಯನ್ನ ಮಾಡಿದ ಅನ್ನುವಂಥದ್ದು ನಾವು ಗಮನಿಸಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಕ್ರಿಸ್ತಶಕ 997ರಲ್ಲಿ ಇಂದಯ್ಯ ಅನ್ನುವಂಥ ಒಬ್ಬ ಕವಿ ಕೊಪ್ಪಳ ಕೋಟೆಯ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಈ ಕಾಲಮಾನ ಮತ್ತು ಪಂಪನ ಕಾಲಮಾನ ಸಮಕಾಲೀನರು. ಆದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಆರ್ ನರಸಿಂಹಾಚಾರ್ಯರು ಕೂಡ ಇದನ್ನ ದಾಖಲಿಸಲಿಲ್ಲ. ಕವಿಚರಿತ್ರೆ ಸಂಪುಟಗಳಲ್ಲಿ ದಾಖಲಿಸಲಿಲ್ಲ. ಪಾಪ ಅವ್ರಿಗೆ ಅವ್ರದೇ ಆದ ಮಿತಿಗಳಿತ್ತು. ಆ ಕಾಲದಲ್ಲಿ ಎಲ್ಲವನ್ನು ಇಡೀ ಕರ್ನಾಟಕವನ್ನು ಅಡ್ಡಾಡ್ಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ತಲೆಮಾರು ಈ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸಬೇಕು. ಕ್ರಿಸ್ತಶಕ 1032ರ ಒಂದು ಶಾಸನದಲ್ಲಿ ಸಮಂತ್ರ ಭಟಾರ ಎಂಬ ಕವಿಯ ಉಲ್ಲೇಖ ಇದೆ. ಆಮೇಲೆ ಪಿಟ್ರೋಜ ಎನ್ನುವ ಕವಿಯ ಉಲ್ಲೇಖವೂ ಕೂಡ ಇದೆ. ಇದೇ ಭಾಗದಲ್ಲಿ ಕುಮಾರರಾಮನ ಕುಮ್ಮಟದುರ್ಗದಲ್ಲಿ ಕ್ರಿಸ್ತಶಕ 1315ರಲ್ಲಿ ಒಂದು ಶಾಸನ ಸಿಗುತ್ತೆ. ಅದರಲ್ಲಿ ಮಾಡೆಯ ಹೆಗ್ಗಡೆ ಎನ್ನುವಂತ ಒಬ್ಬ ಶಾಸನ ಕವಿಯ ಉಲ್ಲೇಖ ಇದೆ. 1002ರಲ್ಲಿ ಯಲಬುರ್ಗಾ ತಾಲೂಕಿನ ಶಾಸನವೊಂದರಲ್ಲಿ ಪೆಂಡಿರಗಂಡ ಶೇಷಯ್ಯ ಎನ್ನುವ ಒಬ್ಬ ಕವಿಯ ಉಲ್ಲೇಖ ಇದೆ. ಹೀಗೆ ಅತ್ಯಂತ ಬಹಳ ಮಹತ್ವದ ಕವಿ 17ನೇ ಶತಮಾನದ ಧೂಪದ ರಾಜೇಶ ನಮ್ಮ ಕೊಪ್ಪಳ ಪರಿಸರದವನು ಮಲ್ಯ ಬೊಮ್ಮಯ್ಯಗಳ ಕಾವ್ಯ ಅಂತ ಬರೀತಾನೆ. 12ನೇ ಶತಮಾನದಲ್ಲಿ ಬಂದ ವಚನ ಕಾವ್ಯ ಪರಂಪರೆಗೆ ಸಂವಾದಿಯಾದಂತ ಬಹಳ ಅದ್ಭುತವಾದಂತ ಕಾವ್ಯಗಳಲ್ಲಿ ಇದು ಒಂದು ಅನ್ನೋದನ್ನ ನಾವು ಗಮನಿಸಬೇಕು. ಹಾಗೆ ಇದೇ ಭಾಗದಲ್ಲಿ ನಮ್ಮ ಆನೆಗುಂದಿ ಪರಿಸರದಲ್ಲಿ ಕುಳಿತುಕೊಂಡು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯ, ಹರಿಹರ ಎಲ್ಲಿ ತನ್ನ ರಗಳೆಗಳನ್ನು ಬರೆದಂತ ಚಿದಾನಂದ ಮೂರ್ತಿಯವರು ಅಧ್ಯಯನ ಮಾಡಿದ್ರು, ಡಾಕ್ಟರ್ ಕಲಬುರ್ಗಿ ಅವರು ಅಧ್ಯಯನ ಮಾಡಿದ್ರು, ಅನೇಕ ಜನ ಕನ್ನಡದ ಹಿರಿ ತಲೆಮಾರಿನ ವಿದ್ವಾಂಸರು ಅಧ್ಯಯನಗಳನ್ನ ಮಾಡಿದ್ರು. ಆದ್ರೆ ನಾನು ಈ ಊರಿಗೆ ಬಂದ ಮೇಲೆ 16 ವರ್ಷದಲ್ಲಿ ಕೆಲವು ಇಂಪಾರ್ಟೆಂಟ್ ಆದ ಕೆಲವು ಸಂಗತಿಗಳನ್ನ ಗಮನಿಸಿದೆ. ಅದರಲ್ಲಿ ಈ ನಮ್ಮ ತಾಲೂಕಿನ ಹೇರೂರು ಅಂತ ಒಂದು ಊರಿದೆ ಇಲ್ಲಿ. ಆ ಹೇರೂರಿನಲ್ಲಿ ಒಂದು ರಗಳೆ ರಚನೆಯಾಗ್ತದೆ. ಹರಿಹರ ಬರೀತಾನೆ ಹೇರೂರ ಹೆಣ್ಣಿನ ರಗಳೆ ಅಂತ. ನಾನು ಡಾಕ್ಟರ್ ಕೋಲ್ಕರ್ ಅವರು ಒಂದು 7-8 ವರ್ಷದ ಕೆಳಗಡೆ ಆ ಊರಿನ ಕೆಲವು ಜೈನ ಶಿಲ್ಪಗಳು ನೋಡೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಒಂದು ಕಡೆ ಈಶ್ವರ ದೇವಸ್ಥಾನ, ಎದುರಿಗೆ ಜೈನ ಅವಶೇಷಗಳಿದೆ. ಆ ಇಡೀ ಕಾವ್ಯ ಹೇರೂರು ಹೆಣ್ಣಿನ ರಗಳೆ ಜೈನ ಮತ್ತು ಶೈವರ ಸಂಘರ್ಷದ ಕಥೆಯನ್ನ ಹೇಳ್ತದೆ. ಆ ಧಾರ್ಮಿಕ ಸಂಘರ್ಷಕ್ಕೆ ಬೇಸತ್ತು ಹೇರೂರು ಹೆಣ್ಣು ಗಂಡಾಗುವ ಪರಿಯನ್ನ ಹರಿಹರ ತನ್ನ ಕಾವ್ಯದಲ್ಲಿ ಬರೀತಾನೆ. ಹಾಗೆ ಆನೆಗುಂದಿಯ ಹತ್ತಿರದಲ್ಲಿರುವ ಪಂಪಾ ಸರೋವರದಲ್ಲಿ ಕೂತು ಪುಷ್ಪರಗಳೆಯನ್ನ ಬರೆದ. ಈ ಎರಡು ಸಂಗತಿಗಳು ಬಹಳ ನಮಗೆ ರೋಮಾಂಚನಗೊಳ್ಳುವಂಥದ್ದು ಅಂತ ನಾನು ಭಾವಿಸ್ತೇನೆ. ಹಾಗೆ ಹರಿದಾಸ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಮೋಹನದಾಸರು, ಕುಂಟೋಜಿದಾಸರು, ಗಲಗಲಿ ಅವ್ವನವರು ಈ ಭಾಗದಲ್ಲಿ ನಿಂತು ಬಹಳ ಅದ್ಭುತವಾಗಿ ಬರೆದರು. ಚಿದಾನಂದ ಅವಧೂತರು ಕೂಡ ಬಹಳ ದೊಡ್ಡ ಪುರಾಣ ಕವಿ, ತತ್ವಪದ ಕವಿ, ಇದೇ ಭಾಗದವರು ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಮೃದ್ಧವಾಗಿ 600ರಿಂದ 700 ಜನ ಕನ್ನಡ ಕಾವ್ಯದ ಕೃಷಿಯಲ್ಲಿ ತೊಡಗಿದ್ದಾರೆ. ಅವರೆಲ್ಲರ ಪಟ್ಟಿ ಬೆಳೆಸಿದರೆ ಒಂದು ದಿನವೂ ಸಾಕಾಗೋದಿಲ್ಲ. ಬಹಳ ಮುಖ್ಯವಾಗಿ ಇಡೀ ಕನ್ನಡ ನಾಡು ಮರೆತ ಜಯತೀರ್ಥ ರಾಜಪುರೋಹಿತರು ಮತ್ತು ಸಿದ್ದಯ್ಯ ಪುರಾಣಿಕರು, ಅವರಿಬ್ಬರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ನವೋದಯ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ ಸಿದ್ದಯ್ಯ ಪುರಾಣಿಕರನ್ನ ಕೈಬಿಟ್ಟಿದ್ದಾರೆ. ನಿಜವಾಗಲೂ ಈ ಭಾಗದ ನವೋದಯ ಕನ್ನಡ ಕವಿ ಸಿದ್ದಯ್ಯ ಪುರಾಣಿಕ. ಒತ್ತಿತೋ ಒತ್ತಿತೋ ಕನ್ನಡದ ದೀಪ ಅಂತ ಇಡೀ ಕರ್ನಾಟಕದ ಮನೆ ಮನೆಗಳಲ್ಲಿ ಬೆಳಗಿದಂಥವ, ಏನಾದರೂ ಆಗು ಮೊದಲು ಮಾನವನಾಗುವಂತ ಕರೆ ಕೊಟ್ಟಂತವರು. ನಾನು ಅದನ್ನು ಮತ್ತೆ ಮತ್ತೆ ಸಾಬೀತು ಮಾಡಿದ್ದೀನಿ. 8-10 ಲೇಖನಗಳನ್ನ ಈ ಭಾಗದ ಜೋಳದ ರಾಶಿ ದೊಡ್ಡನಗೌಡರು, ನಮ್ಮ ಸಿದ್ದಯ್ಯ ಪುರಾಣಿಕರು ಇಬ್ಬರು ನವೋದಯ ಕವಿಗಳಂತ ಸಾಧಿಸಲಿಕ್ಕೆ ಸಾಕಷ್ಟು ಅಧ್ಯಾಯಗಳನ್ನ, ಆಕರಗಳನ್ನ ಕೊಟ್ಟು ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದೇನೆ. ಹಾಗೆ ಈ ಭಾಗದಲ್ಲಿ ವಿಠಪ್ಪ ಗೋರಂಟ್ಲಿ ಅವರು, ರಮ್ರ ನೆಡಗುಂದಿ ಅವರು, ಅನ್ನದಾನಿ ಹಿರೇಮಠ, ಲಕ್ಷ್ಮಣ ಅಳವಂಡಿ, ಎಂ ಲಕ್ಷ್ಮಣ್, ಕೆ.ಬಿ. ಬ್ಯಾಳಿ, ಅಲ್ಲಂಪ್ರಭು ಬೆಟದೂರು, ತೇಜಸ್ವಿ ಕಟ್ಟಿಮನಿ, ಗಂಗಾಧರ್ ಪತ್ತಾರ್, ಶರಣಪ್ಪ ಮೆಟ್ರಿ,
ಗವಿಸಿದ್ದಯ್ಯನ್ ಬಳ್ಳಾರಿ, ಮುನಿಯಪ್ಪ ಹುಬ್ಳಿ, ಎಸ್ ಬಿ ಗೊಂಡಬಾಳ್, ದೇವೇಂದ್ರ ಕುಮಾರ್ ಹಕಾರಿ, ಗೂಳಪ್ಪ ಕೊಟ್ಟಪ್ಪ ಅರಳಿ, ಈ ತರದ ಒಂದು ಕಾವ್ಯ ಪರಂಪರೆ ಹಳೆ ತಲೆಮಾರಿನಲ್ಲಿ ಬಂತು. ಹಾಗೆ ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ಅನೇಕ ನನ್ನ ತಲೆಮಾರಿನ ಜನ ಮತ್ತು ನಮ್ಮ ಹಿರೀಕ ತಲೆಮಾರಿನ ಜನ ಬರಿತಾ ಇದ್ದಾರೆ. ಅದರಲ್ಲಿ ನಿಜಲಿಂಗಪ್ಪ ಮೆಣಸ್ಗಿ ಅವರು, ರಮೇಶ್ ಗಬ್ಬೂರ್, ಅರಳಿ ನಾಗಭೂಷಣ್, ಸಿರಾಜ್ ಬಿಸ್ರಹಳ್ಳಿ, ರಮೇಶ್ ಬನ್ನಿಕೊಪ್ಪ, ಸೋಮು ಕುದುರೆಹಾಳ್, ಮಹೇಶ್ ಬಳ್ಳಾರಿ, ಸಿ ಎಸ್ ಆಸ್ಪರಿ, ಮುಮ್ತಾಜ್ ಬೇಗಂ, ಅಶೋಕ್ ಸ್ವಾಮಿ ಏರೂರು, ಗುಂಡೂರು ಪವನ್ ಕುಮಾರ್, ಶ್ರೀದೇವಿ ಕೃಷ್ಣಪ್ಪ, ಅನ್ಸೂಯ ಜಾಗೀರ್ದಾರ್, ಅರುಣ ನರೇಂದ್ರ, ವಿಜಯಲಕ್ಷ್ಮಿ ಕೊಟಗಿ, ಡಿ ಎಂ ಬಡಗೇರ್, ಶೀಕಾ ಬಡಗೇರ್, ಅಕ್ಬರ್ ಕಾಲಿಮಿರ್ಚಿ, ನಟರಾಜ್ ಸೋನಾರ್, ಶಿವಕುಮಾರ್ ಮಾಲಿ ಪಾಟೀಲ್, ಲಕ್ಷ್ಮೀದೇವ್ ಪತ್ತಾರ್, ಪಾರ್ವತಿ ಕನಕಗಿರಿ, ವಿರೂಪಾಕ್ಷೇಶ್ವರ ಕಾರಟಗಿ, ನಾಗರತ್ನ, ಶರಣಪ್ಪ ತಳ್ಳಿ, ಮುರಳೀಧರ್ ಜೋಶಿ, ಅಲ್ಲಾಗಿರಿ ರಾಜು, ಸಿದ್ದು ಯಾಪಲ್ ಪರ್ವಿ, ರುದ್ರಮ್ಮ ಹಾಸನಾಳ್, ಎಪಿ ಅಂಗಡಿ, ಶಕುಂತಲಾ ನಾಯಕ್, ವಾಣಿಶ್ರೀ ಪಾಟೀಲ್, ಜಯಶ್ರೀ ಅಕ್ಕಂಡಿ, ಶಿವಪ್ರಸಾದ್ ಆದಿಮನಿ, ಸಿದ್ದನಗೌಡ ಮಾಲಿ ಪಾಟೀಲ್, ಅಶೋಕ್ ಗುಡಿಕೋಟೆ, ಶಿಲ್ಪಾ ಮ್ಯಾಗೇರಿ, ರಾಘವೇಂದ್ರ ದಂಡಿನ್, ಬಿ ಸಿ ಐಗೋಳ್ ಅವರು ಇತ್ತೀಚೆಗೆ ಹಿರೀಕ ತಲೆಮಾರಾದ್ರೆ ಇತ್ತೀಚೆಗೆ ಕನ್ನಡ ಕಾವ್ಯಕ್ಕೆ ಹೊಸ ದಾರಿಯನ್ನು ಕೊಡ್ತಾರಲ್ಲಿ ಬಿ ಸಿ ಐಗೋಳ್ ಅವರೊಬ್ರು, ಶೈಲಜಾ ಹಿರೇಮಠ ಅವರು, ಬಸವರಾಜ್ ಏರೂರು, ಜಗದೀಶ್ ರಸ್ತಾಪುರ್, ಸುರೇಶ್ ಕಂಬಳಿ, ಪ್ರಮೋದ್ ತುರಿವಾಳ್, ನಾರಾಯಣ ಕಂದಗಲ್, ವಿಜಯಲಕ್ಷ್ಮಿ ಕಲಾಲ್, ಮಹಾಲಕ್ಷ್ಮಿ ಕೇಸರಟ್ಟಿ,